ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಕುರ್ಚಿ ಮೇಲೆ ಕೂತ್ಕೊಂಡು ಮಾಡುವಂಥ ಸರಳ ಯೋಗಾಸನಗಳನ್ನ ಹೇಳ್ಕೊಡ್ತೀನಿ. ಈ ಪ್ರತಿಯೊಂದು ಆಸನವೂ ಕೂಡ ನಮ್ಮ ತಲೆಯಿಂದ ಹಿಡಿದು ಕಾಲಿನವರೆಗೂ ಕೂಡ ಎಲ್ಲ ಥರದ ಭಂಗಿಗಳನ್ನ ನಾನು ತೋರಿಸ್ತಾ ಬರ್ತೀನಿ. ಇದನ್ನು ನೀವು 10 ಸಲ ಮಾಡಿ, ನಾನು ನಿಮಗೆ 2 ಸಲ ತೋರಿಸ್ಕೊಡ್ತೀನಿ. ಇವೆಲ್ಲವನ್ನು ಸುಮಾರು ನೀವು 30 ನಿಮಿಷಗಳ ಕಾಲ ನೀವು ಮಾಡಬಹುದು. ಬೆಳಿಗ್ಗೆ ಹೊತ್ತು ಉಪಹಾರ ಸೇವಿಸುವುದಕ್ಕಿಂತ ಮುಂಚೆ ಮಾಡಿ, ಸಾಯಂಕಾಲ ಮಾಡೋರು ಊಟ ಆದಮೇಲೆ ಒಂದು 3 ಗಂಟೆ ನಂತರ ನೀವು ಮಾಡಬಹುದು. ಬನ್ನಿ, ಮೊದಲನೇ ಆಸನ ತೋರಿಸ್ತೀನಿ. ಮೊದಲು ಕುತ್ತಿಗೆಯಿಂದ ಆಸನಗಳನ್ನ ಪ್ರಾರಂಭಿಸೋಣ. ಕುತ್ತಿಗೆಯನ್ನು ಮೇಲೆ ಕೆಳಗಡೆ ಮಾಡಬೇಕು. ಯಾವುದೇ ಆಸನಗಳನ್ನ ಮಾಡುವಾಗ ಉಸಿರಾಟದ ಮುಖಾಂತರ ಮಾಡಬೇಕು, ಇಲ್ಲಾಂದರೆ ಅದರ ಪರಿಣಾಮ ದೇಹದ ಮೇಲೆ ಸರಿಯಾಗಿ ಆಗೋದಿಲ್ಲ. ಉಸಿರಾಟದ ಜೊತೆಗೆ ಆಸನದ ಭಂಗಿಗಳನ್ನ ಮಾಡ್ತಾ ಬರಬೇಕು. ಕುತ್ತಿಗೆಯಲ್ಲಿ ಸುಮಾರು 4 ಎಕ್ಸಸೈಸ್ ಇದೆ. ಮೊದಲನೇದು, ಕುತ್ತಿಗೆಯನ್ನ ನಾವು ಉಸಿರಾಟ ತಗೊಂಡು ಹಿಂಬದಿ ತಗೋಬೇಕು. ಹೀಗೆ ಇಟ್ಕೊಂಡು 10 ಕೌಂಟ್ ಕೊಡ್ಬೇಕು ನೀವು. ಆಮೇಲೆ ನಿಧಾನವಾಗಿ ಸಮಸ್ಥಿತಿಗೆ ಬಂದು ಮತ್ತೆ ಉಸಿರಾಟ ತಗೊಂಡು ಉಸಿರಾಟವನ್ನು ಬಿಡ್ತಾ ಕುತ್ತಿಗೆಯನ್ನ ಕೆಳಗಡೆ ಈ ಗದ್ದ ಎದೆಗೆ ತಾಕಬೇಕು. ಇದು 2ನೇ ಆಸನ. ಇಲ್ಲೂ ಕೂಡ 10 ಕೌಂಟಿಂಗ್ ತಗೊಳ್ಳಿ. ನಂತರ ಕುತ್ತಿಗೆಯನ್ನ ಉಸಿರಾಟ ಮಾಡಿ ಉಸಿರಾಟ ಬಿಡ್ತಾ ಬಲಭಾಗಕ್ಕೆ ತಗೊಳ್ಳಿ. ಇಲ್ಲಿ 10 ಕೌಂಟಿಂಗ್ ತಗೊಳ್ಳಿ. ಕೌಂಟಿಂಗ್ ಕೊಡುವಾಗ ಉಸಿರಾಟ ಸಾಮಾನ್ಯವಾಗಿರಬೇಕು. ಮತ್ತೆ ವಾಪಸ್ ಬನ್ನಿ ಸ್ಟ್ರೈಟ್ ಆಗಿ. ಮತ್ತೆ ಕುತ್ತಿಗೆಯನ್ನ ಎಡಭಾಗಕ್ಕೆ ತಗೊಳ್ಳಿ. ಇಲ್ಲೂ ಕೂಡ 10 ಕೌಂಟಿಂಗ್ ಆಗೋ ತನಕ ಕುತ್ತಿಗೆನ ಹಾಗೆ ಇಟ್ಕೊಳ್ಳಿ. ಇಲ್ಲೆಲ್ಲ ನಮಗೆ ಸ್ಟ್ರೆಚ್ ಫೀಲ್ ಆಗುತ್ತದು. ಆಮೇಲೆ ಕುತ್ತಿಗೆನ ನೇರವಾಗಿ ತಂದು ಸ್ಟ್ರೈಟ್ ಆಗಿ ಕುತ್ಕೊಳ್ಳಿ. ನಂತರ ಇಡೀ ಕುತ್ತಿಗೆಯನ್ನ ಫುಲ್ ಮಾಡೋಣ. ಫಸ್ಟ್ ಬಲಭಾಗದಿಂದ, ಆಮೇಲೆ ಎಡಭಾಗದಿಂದ. ಫಸ್ಟ್ ಉಸಿರನ್ನು ತಗೊಳ್ತಾ ಬಲಭಾಗ, ಹಿಂಬದಿ, ಎಡಭಾಗ ಮತ್ತೆ ನೇರು. ಈ ಥರ ನೀವು 10 ಮಾಡ್ಕೊಳ್ಳಿ, ಆಯ್ತಾ? ನಾನು ನಿಮ್ಗೆ 1 ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ ಎಡಭಾಗದಿಂದ ಪ್ರಾರಂಭಿಸೋಣ. ಎಡಭಾಗ, ಹಿಂಬದಿ, ಬಲಭಾಗ ಮತ್ತು ನೇರು, ಆಯ್ತಲ್ವಾ? ಇದನ್ನ 10 ಬಾರಿ ಬಲಭಾಗದಲ್ಲಿ, 10 ಬಾರಿ ಎಡಭಾಗದಲ್ಲಿ ಮಾಡಬೇಕು. ಇಲ್ಲಿಗೆ ಕುತ್ತಿಗೆ ಆಸನಗಳು ಸಂಪೂರ್ಣ ಆಯಿತು. ಇವಾಗ ಇದ್ರ ಜೊತೆಗೆ ಕಣ್ಣಿನ ಆಸನಗಳನ್ನ ಕೂಡ ನಾವು ಮಾಡೋಣ. ಕಣ್ಣಿನ ಎಕ್ಸಸೈಸ್ ಹೇಗೆಂದ್ರೆ, ಪಟ 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 ಅಂತ ಬಡಿದ್ಬಿಟ್ಟು ಒಂದೇ ಸಲ ಕಣ್ಣಿನ ವಿಶಾಲವಾಗಿ ಈ ಥರ ಓಪನ್ ಮಾಡಬೇಕು. ಈ ಥರ ನೀವು 10 ಸಲ ಮಾಡಬೇಕು. ನಾನು 1 ಸಲ ಮಾಡಿ ತೋರಿಸ್ತೀನಿ. 1 2 3 4 5 6 7 8 9 10 ಈ ಥರ ಮಾಡಿ. ಆಮೇಲೆ ಕಣ್ಣು ಈ ಥರ 2 ಹೆಬ್ಬೆರಳುಗಳನ್ನ ಕೈಗಳನ್ನ ಈ ಥರ ಇಟ್ಕೊಂಡು ಸಮೀಪ ದೃಷ್ಟಿ ಮತ್ತು ದೂರ ದೃಷ್ಟಿ ಈ ಥರ 10 ಸಲ ಮಾಡಿ. ಸಮೀಪ ದೃಷ್ಟಿ, ದೂರ ದೃಷ್ಟಿ ಮತ್ತು ಕೆಳಕಣ್ಣು. ನಂತರ ಇವಾಗ ಕಣ್ಣಿನ ಗುಡ್ಡೆಯಿಂದ ಮೇಲೆ ಕೆಳಗೆ ಹೋಗ್ಬೇಕು ನೋಡಿ. ಈ ಥರ 10 ಸಲ ಮಾಡಿ. ಕಣ್ಣಿಗೆ ಸಂಬಂಧಪಟ್ಟಿದ್ದು ಮಾಡುವಾಗ ಕುತ್ತಿಗೆಯನ್ನು ನೇರವಾಗಿ ಇಟ್ಕೊಳ್ಬೇಕು. ಕಣ್ಣಿನ ಗುಡ್ಡೆಗಳನ್ನ ಮಾತ್ರ ಹೊರಡಿಸ್ಬೇಕು. ಇವಾಗ ನೋಡಿ, ಕೈಗಳನ್ನ ತನ್ನಿ ಈ ಥರ. ನನ್ನ ದೃಷ್ಟಿ ಇವಾಗ ಬಲಭಾಗಕ್ಕೆ ಬಂತು, ಮೇಲಕ್ಕೆ ಬಂತು, ಎಡಭಾಗಕ್ಕೆ ಬಂತು ಮತ್ತು ಕೆಳಗೆ ತನ್ನಿ. ಇದನ್ನು ನೀವು 10 ಸಲ ಮಾಡಿ. ನಂತರ ಎಡಭಾಗಕ್ಕೆ ಹೋಗೋಣ. ನೋಡಿ, ಕುತ್ತಿಗೆನ ಅಲ್ಲಾಡಿಸಬಾರ್ದು. ಕಣ್ಣಿನ ದೃಷ್ಟಿ ಮಾತ್ರ ಇವಾಗ ಮೇಲೆ ಹೋಗುತ್ತೆ, ಮತ್ತು ಸೈಡಿಗೆ ಬಲಭಾಗಕ್ಕೆ ಮತ್ತು ಕೆಳಭಾಗಕ್ಕೆ. ಈ ಕಡೆ 10, ಈ ಕಡೆ 10. ಇವಾಗ ತಲೆಯ ಆಸನಗಳು, ಕಣ್ಣು ಮುಗೀತು. ಇವಾಗ ಭುಜಕ್ಕೆ ಬರೋಣ. ಭುಜ ಮತ್ತು ಕೈಗಳನ್ನ ತಗೊಳ್ಳೋಣ. ಕೈಗಳನ್ನ ಈ ಥರ ಉಸಿರಾಟ ಜೊತೆಗೆ ಇನ್ಹೇಲ್ ಮಾಡಬೇಕು. ಇದು ಎಕ್ಸೇಲ್. ಈ ಥರ 10 ಸಲ ನೀವು ಮಾಡಿ, ಆಯಿತಾ? 1 ಆಯಿತು. ನಂತರ ಕೈಗಳನ್ನ ಈ ಥರ ಮೇಲೆ ಕೆಳಗಡೆ. ಇಲ್ಲಿ ಫುಲ್ ನಿಮಗೆ ಎಳೆತ ಗೊತ್ತಾಗುತ್ತೆ. ಈ ಥರ 10 ಸಲ ನೀವು ಮಾಡಿ. ಆಮೇಲೆ ಮುಷ್ಟಿ ಹಿಡ್ಕೊಳ್ಳಿ, ಹೀಗೆ ಈ ಥರ ತಗೊಳ್ಳಿ, ರೌಂಡ್ ಮಾಡಿ. ಇದು ಕೂಡ 10 ಟೈಮ್ ಮಾಡಿ. ಮತ್ತು ಉಲ್ಟಾ ಇದು ಕೂಡ 10 ಸಲ ಮಾಡಿ. ಆಮೇಲೆ ಈ ಥರ ಬೆರಳುಗಳನ್ನ ಹಿಂದೆ ಇಟ್ಕೊಂಡು ಈ ಥರ ಪ್ರೆಷರ್ ಕೊಡಬೇಕು. ಇದು ಕೂಡ 10 ಸಲ ಕೌಂಟ್ ಕೊಟ್ಕೋಬೇಕು, ಆಯಿತಾ? ನಂತರ ಎಡಗೆ, ಆಮೇಲೆ ಇನ್ನೊಂದು ಪೂರ್ತಿ ಕೈನ ಈ ಥರ ಹಿಂಗೆ ಸ್ಟ್ರೆಚ್ ಮಾಡಬೇಕು. ಇದು ಕೂಡ ಹಾಗೆ
ಹಾಗೆ ಬನ್ನಿ. ಇನ್ನೊಂದು ಎಕ್ಸಸೈಸ್ ಈ ಥರ ಇನ್ಹೇಲ್ ಎಕ್ಸೇಲ್. ಎಲ್ಲ ಆಸನಗಳನ್ನ ಉಸಿರಾಟದ ಜೊತೆಗೆ ನೀವು ಮಾಡಬೇಕು. ಆಮೇಲೆ ಇನ್ನೆರಡು ಎಕ್ಸಸೈಸ್ ಹೇಗಿರುತ್ತೆ ಅಂದರೆ, ಈಗ ನಿಮ್ಮ ಮುಂದೆ ಒಂದು ಗೋಡೆ ಇದೆ ಅಂತ ನಾವು ಕಲ್ಪನೆ ಮಾಡ್ಕೊಳ್ಬೇಕು. ಹೀಗೆ ಆ ಗೋಡೆನ ನೀವು ದೂಡಬೇಕು. ಅಂದರೆ ನಾವು ಕೂತಿರೋ ಪೊಸಿಷನ್ ಚೇಂಜ್ ಆಗಬಾರ್ದು. ಕೈಗಳಿಂದ ಈ ಥರ ಹೀಗೆ ಅನ್ಬೇಕು. ಅವಾಗ ಫುಲ್ ಕೈ ಸ್ಟ್ರೆಚ್ ಆಗುತ್ತೆ ಈ ಥರ. ಆಯಿತಾ? ನಂತರ ಕೈ ಬೆರಳುಗಳನ್ನ ಈ ಥರ ಅಗಲವಾಗಿ ಹಿಡಿದು ಗೋಡೆಯನ್ನು ಈ ಥರ ಹೀಗೆ ಅನ್ಬೇಕು. ಫುಲ್ ಕೈ ಭುಜದಿಂದ ಹಿಡಿದು ಬೆರಳಿನವರೆಗೂ ಕೂಡ ಮಾಂಸಖಂಡಗಳು ಸ್ಟ್ರೆಚ್ ಆಗುತ್ತೆ. ಆಯಿತಾ? ನಂತರ ಎರಡೂ ಕೈ ಬೆರಳುಗಳನ್ನ ಈ ಥರ ಅನ್ಕೋಬೇಕು. ನೀವು ಮನಸ್ಸಲ್ಲಿ 30 ಕೌಂಟಿಂಗ್ ತಗೋಬೇಕು. ನಾನು 10 ಕೌಂಟಿಂಗ್ ಕೊಡ್ತಾ ಮಾಡ್ತೇನೆ ನೋಡಿ. 1 2 3 4 5 6 7 8 9 10 ಈ ಥರ 30 ಕೌಂಟಿಂಗ್ ಬರೋ ತನಕ ಕೈ ಬೆರಳುಗಳನ್ನ ಈ ಥರ ಮಾಡಿ. ನಂತರ ಎಕ್ಸಸೈಸ್ ಏನು ಗೊತ್ತಾ, ಈ ಥರ ಹೀಗೆ ತಗೊಂಡು ಹೀಗೆ ಸ್ಟ್ರೆಚ್ ಮಾಡಬೇಕು ನೋಡಿ. ಹೀಗಿಟ್ಟಾಗ ನೀವು ಕೌಂಟಿಂಗ್ ಮನಸ್ಸಲ್ಲೇ ಕುಟ್ಕೊಳ್ಳಿ ಅಥವಾ ಬಾಯಿ ಬಿಟ್ಟಾದರೂ ಹೇಳ್ಬೋದು. 1 2 3 4 ಅಂತ 10 ಕೌಂಟಿಂಗ್ ಬರೋ ತನಕ ಈ ಪೊಸಿಷನಲ್ಲಿ ಇರಿ. ನಂತರ ಇನ್ನೊಂದು ಭಾಗದಲ್ಲಿ ನೋಡ್ರಿ, ಈ ಥರ ಇಲ್ಲಿ ಫುಲ್ ಕೈ ಸ್ಟ್ರೆಚ್ ಆಗಬೇಕು. ಭುಜದಿಂದ ಬೆರಳ ತನಕ ಈ ಕೈಯಿಂದ ಪ್ರೆಷರ್ ಒತ್ತಬೇಕು. ಇದು ಕೂಡ 10 ಕೌಂಟಿಂಗ್ ತಗೊಳ್ಳೋ ತನಕ ಮಾಡಿ. ಆಮೇಲೆ ನಂತರ ಕೈಗಳನ್ನ ಕೆಳಗಿಳಿಸ್ಬಿಟ್ಟು ಕೈಗಳನ್ನ ಹಿಂದೆ ಇರ್ತಾರೆ. ಇನ್ನೊಂದು ಭುಜ ಇದೆಯಲ್ಲ, ಈ ಭುಜದ ಹತ್ರ ತಗೊಂಡು ಈ ಕೈಯಿಂದ ಇದನ್ನು ಹೀಗೆ ಒತ್ತಿ ಹಿಡ್ಕೋಬೇಕು. ಇದು ಮಾಡುವಾಗ ನೀವು ಕಣ್ಣು ಮುಚ್ಚಿರ್ಬೇಕು. ಅವಾಗ ಪ್ರೆಷರ್ ನಿಮಗೆ ಅನುಭವಕ್ಕೆ ಬರುತ್ತೆ. ಇಲ್ಲೂ ಕೂಡ 10 ಕೌಂಟಿಂಗ್ ತಗೊಳ್ಳಿ. 1 2 3 4 ಈ ಥರ 10 ಕೌಂಟಿಂಗ್ ಮಾಡಿ. ಇನ್ನೊಂದು ಕೈಯನ್ನು ಈ ಬಲಭಾಗ ಬೆನ್ನುವರೆಗೂ ಹಿಂಗೆ ತಗೊಂಡು ಇದು ಈ ಕೈಯಿಂದ ಈ ಥರ ಸ್ಟ್ರೆಚ್ ಮಾಡಬೇಕು. ಇದು ಕೂಡ ನೀವು ಮನಸ್ಸಲ್ಲಿ ಕೌಂಟಿಂಗ್ ತಗೋಬೇಕು. 1 2 3 ಅಂತ 10ವರೆಗೂ ಕೌಂಟಿಂಗ್ ಮಾಡಿ ನಿಧಾನವಾಗಿ ಕೈಗಳನ್ನ ಮಾಡಿ ಕೆಳಗಿಳಿಸಿ. ನಂತರ ಶೋಲ್ಡರ್ ಎಕ್ಸಸೈಜಿಗೆ ಬರೋಣ. ಈ ಥರ ಹೇಗೆ ಇಟ್ಕೊಂಡು 1 ಈ ಥರ 10 ಸಲ ಮಾಡಬೇಕು. ನಾನು 5 ಸಲ ಮಾಡಿ ತೋರಿಸ್ತೀನಿ. 2 3 4 5 ಮತ್ತೆ ಉಲ್ಟಾ ತಗೊಳ್ಳೋಣ. 1 2 3 4 5 ನಂತರ ಕೈಗಳನ್ನ ಕೆಳಗಿಳಿಸಿ. ಇನ್ನು ಕೈಗಳಿಗೆ ಸಂಬಂಧಿಸಿದ 2 ಎಕ್ಸಸೈಸ್ ಹೇಳ್ಕೊಡ್ತೀನಿ ನೋಡಿ. ಇದು ಇನ್ಹೇಲ್ ಎಕ್ಸೇಲ್. ಕೈಗಳನ್ನ ಹಿಂದಕ್ಕೆ ತಗೋಬೇಕು. 1 2 3 4 ಇದನ್ನು 10 ಸಲ ಮಾಡಿ. ಇನ್ನೊಂದು ಎಕ್ಸಸೈಸ್ ಇದೆ ಕೈಗೆ ಸಂಬಂಧಿಸಿದ್ದು. ಈ ಥರ 1 2 3 4 ಈ ಥರ 10 ಸಲ ಮಾಡಿ. ಇವಾಗ ಕೈ ಮತ್ತು ಶೋಲ್ಡರ್ ಸಂಬಂಧಿಸಿದ ಎಕ್ಸಸೈಸ್ ಆಯಿತು. ಇನ್ನು ನಮ್ಮ ಹೊಟ್ಟೆ ಭಾಗಕ್ಕೆ ಇದನ್ನು ನೀವು ಇದೊಂದು ಎಕ್ಸಸೈಸ್ ಮಾತ್ರ ನೀವು ನಿಂತ್ಕೊಂಡು ಮಾಡಬೇಕು. ಯಾಕಂದರೆ ಕುತ್ಕೊಂಡು ಈ ಥರ ಟರ್ನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹೀಗೆ ಇಟ್ಕೊಂಡು ಈ ಥರ ಕಾಲುಗಳನ್ನ ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಈ ಥರ ಮಾಡಿ. 1 2 3 ಈ ಸಲ 10 ಮಾಡಿಬಿಟ್ಟು ಆಮೇಲೆ ಉಲ್ಟಾ ತಗೊಳ್ಳೋಣ. 1 2 3 ಈ ಸಲ 10 ತಗೊಳ್ಳಿ. ಆಯಿತಾ? ನಂತರ ಕುತ್ಕೊಳ್ಳಿ. ಇವಾಗ ನಾವು ಮೊಣಕಾಲು ಎಕ್ಸಸೈಜ್ಗೆ ಬರೋಣ. ಆಯಿತಾ? ಮೊಣಕಾಲು ಮತ್ತು ಕಾಲಿಗೆ ಸಂಬಂಧಿಸಿದಂತಹ ಆಸನಗಳನ್ನ ಮಾಡೋಣ. ಈ ಮೊಣಕಾಲುಗಳನ್ನ ನಾವು ಈ ಥರ ಕಾಲುಗಳನ್ನ ಹೀಗೆ ಮೇಲಕ್ಕೆ ಇಟ್ಕೊಳ್ಳಿ. ನಿಮ್ಗೆ ಅಕಸ್ಮಾತ್ ಈ ಥರ ಇಟ್ಕೊಳ್ಳೋಕೆ ಕಷ್ಟ ಅಂತ ಅನಿಸಿದ್ರೆ ಪುಟ್ಟದಾದ ಸ್ಟೂಲ್ ಇರುತ್ತೆ ಮನೆಯಲ್ಲಿ, ಸ್ಟೂಲ್ ಅಥವಾ ಟೇಬಲ್ ಮೇಲೆ ಕಾಲು ಇಟ್ಕೊಂಡು ಮಾಡ್ಬೋದು. ಇದನ್ನು ನಾವು ಮೇಲ್ಮುಖ ಹೀಗೆ ಮಾಡಬೇಕು. ಅಲ್ಲಿ ನೋಡಿ, ಇದು ಇಲ್ಲಿಂದ ಇಲ್ಲಿ ಎಳೆತಾ ಬರುತ್ತೆ. ಇದು ಅಂದರೆ ಕಾಲಿನ ಗಂಟಿನ ಭಾಗನ ಸ್ಟ್ರೆಚ್ ಗಟ್ಟಿ ಹಿಡ್ಕೊಳ್ಬೇಕು. ಅವಾಗ ಏನಾಗುತ್ತೆ, ಈ ಮೊಣಕಾಲು ಗಟ್ಟಿಯಾಗುತ್ತೆ. ಮೊಣಕಾಲು ನೋವಿದ್ರೆ ಹೋಗುತ್ತೆ. ಮೊಣಕಾಲನ್ನ ನಾವು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳುವಂಥ ಆಸನ. ಹೀಗೆ ಇಟ್ಕೊಳ್ಳಿ, ಎಳ್ಕೋಬೇಕು. ಇದನ್ನು 1 2 3 4 ಅಂತ 10 ಕೌಂಟಿಗೆ ಕೊಡಿ. ಆಮೇಲೆ ಈ ಥರ ಮಾಡಿ ಕಾಲನ್ನು ಕೆಳಗಿಳಿಸಿ. ಮತ್ತೊಂದು ಇನ್ನೊಂದು ಭಾಗದ ಕಾಲು, ಇದು ಕೂಡ ಹಾಗೆ. ಇಲ್ಲಿ ನೀವು ಎಳೆದಾಗ ಇಲ್ಲಿಂದ ಇಲ್ಲಿವರೆಗೂ ಪ್ರೆಷರ್ ನಿಮಗೆ ಫೀಲ್ ಆಗುತ್ತೆ. ಇದನ್ನು ಗಟ್ಟಿ ಇಟ್ಕೊಳ್ಬೇಕೀಗ. ಇದು ಕೂಡ 10 ಕೌಂಟಿಂಗ್ ತಗೊಂಡು ಕೆಳಗೆ. ಆಮೇಲೆ ಇವಾಗ ಕಾಲಿನ ಪಾದಗಳನ್ನ, ಪಾದ ಮತ್ತು ಬೆರಳುಗಳ ಎಕ್ಸಸೈಸ್ ಮಾಡೋಣ. ನೋಡ್ರಿ ಈ ಥರ 1 2 3 4 ಇದನ್ನು 10 ಕೌಂಟಿಂಗ್ ತಗೊಳ್ಳಿ. ನಂತರ ಇನ್ನೊಂದು ಕಾಲು 1 2 3 ಇದು ಕೂಡ 10.
ಆಮೇಲೆ ಈ ಕಾಲನ್ನ ಈ ಥರ ಸರ್ಕಲ್ ಮಾಡೋಣ. 1 2 3 4 ಈ ಥರ 10 ಮಾಡಿ. ಮತ್ತೆ ಉಲ್ಟಾ 1 2 3 4 ಇದು ಕೂಡ 10 ಮಾಡಿ. ಮತ್ತೆ ಈ ಕಾಲು ಸರ್ಕಲ್ 1 2 3 4 ಉಲ್ಟಾ 1 2 3 4. ಇವಾಗ ಕಾಲುಗಳು ಎರಡೂ ಕೆಳಗೆ ಬಿಟ್ಟಿದ್ದೀವಿ. ಈ ಬೆರಳುಗಳನ್ನ ಗಟ್ಟಿಯಾಗಿ ಹಿಡಿದು ಈ ಥರ ಬಿಡಬೇಕು. 1 2 3 4 ಸ್ಟ್ರೆಚ್ ಆಗೋದು ನಿಮ್ಗೆ ಫೀಲ್ ಆಗಬೇಕು. ಆ ಥರ ನೀವು ಗಟ್ಟಿಯಾಗಿ ಹಿಡಿದು ಈ ಥರ ಬಿಡಬೇಕಾಯ್ತಾ. ಇದನ್ನು 10 ಸಲ ಮಾಡಿ. ಇವಾಗ ಇನ್ನು 4-5 ಆಸನಗಳಿದೆ. ಬಹಳ ಕುತ್ಕೊಂಡೇ ಮಾಡ್ಬೋದು ನೋಡಿ. ಕೈಗಳನ್ನ ಈ ಥರ ನೇರ ತಗೊಳ್ಳಿ, ಮತ್ತೆ ಕೈನ ಈ ಥರ ಊಟ ಮಾಡಿ. ಈಗ ಇನ್ಹೇಲ್ ಮಾಡ್ತಾ ಮೇಲಕ್ಕೆ ತಗೊಳ್ಳಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಎಳಿಬೇಕು, ಸ್ಟ್ರೆಚ್ ಫೀಲ್ ಆಗುತ್ತೆ. ಮತ್ತು ಎಡಭಾಗಕ್ಕೆ ಕುತ್ತಿಗೆ ಸಮೇತವಾಗಿ ಕೆಳಗೆ ತರಬೇಕು. ಈಗ ನಿಂತ ಮೇಲೆ ನೀವು 10 ಕೌಂಟಿಂಗ್ ಕೊಡಬೇಕು. 1 2 3 4 ಈ ಥರ 10. ಹೀಗಿಟ್ಟಾಗ ಕೈ ಮತ್ತು ಕಿವಿ ಎರಡು ತಾಕಬೇಕು. ಇದು ನಿಮಗೆ ಅಭ್ಯಾಸ ಅಂದರೆ ಪ್ರತಿದಿನ ಮಾಡ್ತಾ ಮಾಡ್ತಾ ನಿಮಗೆ ಕರೆಕ್ಟಾಗಿ ಕೈ ಕೂರುತ್ತೆ. ಮತ್ತೆ ವಾಪಸ್ ಬರಬೇಕು, ಮತ್ತೆ ಇನ್ಹೇಲ್ ತಗೋಬೇಕು, ಕೈಗಳನ್ನ ಥರ ಮಾಡಿ ಹೀಗೆ ಮಾಡಿ ಕೆಳಗಿಳಿಸ್ಬೇಕು. ಇನ್ನೊಂದು ಬದಿ ಮಾಡೋಣ. ನೇರ ಮಾಡಿ ಉಲ್ಟಾ ಮೇಲೆ ತಗೊಂಡ್ವಿ, ಇನ್ಹೇಲ್ ಮಾಡಬೇಕು. ಎಕ್ಸೇಲ್ ಮಾಡ್ತಾ ನಾವು ಕೆಳಗಡೆ ತರಬೇಕು. ನೋಡಿ, ಇಲ್ಲಿ ಫುಲ್ ಫೀಲ್ ಆಗುತ್ತೆ ನಮಗೆ. ಸೊಂಟದ ಭಾಗ, ಹೊಟ್ಟೆ ಭಾಗ, ಕೈಗಳ ಭಾಗ ಎಲ್ಲ. ಇಲ್ಲಿ 10 ಕೌಂಟಿಂಗ್ ಕೊಡ್ತಾ ನೀವು ಹಾಗೆ ಇರಬೇಕು. 1 2 3 10 ಕೌಂಟಿಂಗ್ ಕೊಟ್ಟು ಮತ್ತೆ ನೇರ ಬಂದು ಹೀಗೆ ಬಂದು ಇದು ಮುಗಿಸ್ಬೇಕು ಆಯ್ತಾ. ಇನ್ನೊಂದು ಎಕ್ಸಸೈಸ್ ಇದೆ, 3 ಲೆವೆಲ್ ಎಕ್ಸಸೈಸ್ ಅಂತ. 1 ಈ ಥರ 10 ಮಾಡಿ, 2 3 10 ಮಾಡಿ. ಆಮೇಲೆ ನಮ್ಮ ತಲೆ ಭಾಗಕ್ಕೆ ಬರಬೇಕು. ಫಸ್ಟ್ ಎದೆ ಭಾಗ, ಆಮೇಲೆ ಈ ಭಾಗಕ್ಕೆ ಬರುತ್ತೆ. 1 2 3. ನೆಕ್ಸ್ಟ್ ಪೂರ್ತಿ ನಮ್ಮ ತಲೆಯಿಂದ ಹಿಂಬದಿಗೆ ಹೋಗಬೇಕು ಕೈ. 1 2 3 ಆಯ್ತಾ. ಈಗ ಈ ಮೇಲಕ್ಕೆ ತಗೊಂಡಿದ್ದೆಲ್ಲ ಮತ್ತು ಹಾಗೆ ನಾವು ಕೆಳಗೆ ಮಾಡಬೇಕು. 1 2 3 4 5 ಈ ಥರ 10 ಕೌಂಟಿಂಗ್ ತಗೊಳ್ಳಿ. ಮತ್ತೆ ನೇರ ಬನ್ನಿ, ಮತ್ತೆ ಎಡಭಾಗಕ್ಕೆ ಬನ್ನಿ. ಇದು ಕೂಡ 10 ಕೌಂಟಿಂಗ್ ತಗೋಬೇಕು. ಆಮೇಲೆ ಮತ್ತೆ ನೇರ ಬಂದು ಕೈಗಳನ್ನ ಕೆಳಗೆ ಇಳಿಸ್ಬೇಕು. ಸಾಧಾರಣವಾಗಿ ಪ್ರತಿದಿನ ಇಷ್ಟು ಎಕ್ಸಸೈಸ್ ಮಾಡಿದರೆ ನೀವು ಬೇರೆ ಯಾವ ಸೂರ್ಯ ನಮಸ್ಕಾರ ಆಗಲಿ ಇನ್ನೊಂದಾಗಲಿ ಮಾಡದೇ ಇದ್ರೂ ಕೂಡ ಇದರ ಎಫೆಕ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನೋಡಿದ್ರ ತಲೆ ಭಾಗದಿಂದ ಹಿಡಿದು ಕಾಲಿನ ಬೆರಳಿನ ಭಾಗದವರೆಗೂ ಎಲ್ಲ ಅಂಗಾಂಗಗಳು ಚಲನೆ ಉಂಟಾಗುತ್ತೆ. ಆವಾಗ ಆಮ್ಲಜನಕ ದೇಹದ ಎಲ್ಲ ಜೀವಕೋಶಗಳಿಗೂ ಹೋಗುತ್ತೆ. ಆಮ್ಲಜನಕ ಎಲ್ಲ ಜೀವಕೋಶಗಳು ಹೋದ್ಮೇಲೆ ರಕ್ತ ಪರಿಚಲನೆ ಸರಾಗವಾಗಿ ಆಗುತ್ತೆ. ರಕ್ತ ಪರಿಚಲನೆ ದೇಹದ ಎಲ್ಲ ಭಾಗಕ್ಕೆ ಹೋದ್ಮೇಲೆ ನಮ್ಮ ಮಾತು, ಕೆಲಸ, ಚಲನೆ ಎಲ್ಲವೂ ಕೂಡ ಶಿಸ್ತುಬದ್ಧವಾಗಿ ನಡೆಯುತ್ತೆ. ಹಾಗಾಗಿ ನಾವು ಈ ಥರ ಆಸನಗಳನ್ನ, ಈ ಥರ ಬಹಳ ಸರಳವಾದ ಆಸನಗಳನ್ನ ಚೇರಲ್ಲಿ ಕೂತ್ಕೊಂಡೆ ನಾವೆಲ್ಲ ಆಸನಗಳನ್ನ ಮಾಡಬಹುದು. ಕೆಲವು ಪ್ರಾಣಾಯಾಮ ಇದೆ, ಅದನ್ನು ಮುಂದಿನ ಸಂಚಿಕೆಯಲ್ಲಿ ಪ್ರಾಣಾಯಾಮನ ಹಾಕ್ತೀನಿ. ಪ್ರಾಣಾಯಾಮ ಮತ್ತು ಇಷ್ಟು ಆಸನಗಳನ್ನ ನಿಮಗೆ ಮಾಡಿದರೆ, ಕರೆಕ್ಟಾಗಿ ಮಾಡಿದರೆ 45 ನಿಮಿಷ ತಗೊಳುತ್ತೆ. ಇದನ್ನು ಒಂದು ದಿನದಲ್ಲಿ 45 ನಿಮಿಷದಲ್ಲಿ ನಮ್ಮ ದೇಹವನ್ನು ಈ ಸರಳ ಆಸನಗಳಿಂದ ಆರೋಗ್ಯವಂತವಾಗಿ ಮಾಡಬಹುದು. ಉಸಿರಾಟದ ಜೊತೆಗೆ ನಾವು ಮಾಡೋದ್ರಿಂದ ಎಲ್ಲ ಜೀವಕೋಶಗಳಿಗೂ ರಕ್ತ ಪರಿಚಲನೆ ಆಗಲಿಕ್ಕೆ ಸುಲಭ ಆಗುತ್ತೆ. ನೋಡಿದ್ರ ಸ್ನೇಹಿತರೆ, ನೀವು ಕೂಡ ನಾನು ಮಾಡಿದಂತಹ ಎಲ್ಲ ಆಸನಗಳನ್ನ ತಾಳ್ಮೆಯಿಂದ ಮನಸ್ಸಿಟ್ಟು ಮಾಡಬೇಕು. ಫಸ್ಟಿಗೆ ಕೂರ್ಲಿಕ್ಕೆ ಕಷ್ಟ ಆಗುತ್ತೆ, ಅಯ್ಯೋ ಮಾಡ್ಬೇಕಾ ಅನಿಸುತ್ತೆ. ಪ್ರತಿದಿನ ಅಭ್ಯಾಸ ಮಾಡಿ, ಸರಿಯಾಗಿ ಮಾಡಿ, ಒಳ್ಳೆಯ ಆರೋಗ್ಯವನ್ನು ನಿಮ್ಮದಾಗಿಸಿಕೊಳ್ಳಿ. ನಮಸ್ಕಾರ.